ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸುದ್ದಿ. ಇದು ಇಡೀ ಗ್ರಾಮದ ಜನರೇ ಓಡಿ ಹೋದಂತಹ ಭಯಾನಕ ಸುದ್ದಿ. ಆ ನಿಗೂಢ ಸ್ಫೋಟಕ್ಕೆ ಇಡೀ ಊರೇ ಖಾಲಿ ಮಾಡಿದ್ಯಾಕೆ? ಆ ಊರಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದ್ದಾದ್ರೂ ಯಾಕೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಭಯಾನಕ ಸುದ್ದಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸುದ್ದಿ. ಇಡೀ ಗ್ರಾಮದ ಜನರೇ ಓಡಿ ಹೋದಂತಹ ಭಯಾನಕ ಸ್ಟೋರಿ. ಆ ನಿಗೂಢ ಸ್ಫೋಟಕ್ಕೆ ಇಡೀ ಊರೇ ಖಾಲಿ ಮಾಡ್ಕೊಂಡಿದ್ಯಾಕೆ? ಆ ಊರಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದ್ದಾದ್ರೂ ಯಾಕೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಭಯಾನಕ ಸುದ್ದಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಯಾಕಾಗಿ ಸ್ಫೋಟವಾಗಿದ್ದು, ಯಾವ ಕಾರಣಕ್ಕೆ ಸ್ಫೋಟ ಆಗಿದ್ದು, ಯಾರು ಸ್ಫೋಟ ಮಾಡಿದ್ದು, ಇಡೀ ಗ್ರಾಮದ ಜನರೇ ಓಡ್ ಹೋಗುವಂತಹ ಸ್ಫೋಟ ಏನಾಯ್ತು? ಯಾಕಾಗಿ ಇಡೀ ಊರಿನ ಜನರೇ ಹಿಡಿ ಶಾಪ ಹಾಕ್ತಾ ಇದ್ದಾರೆ? ಹಾಗಿದ್ರೆ ಅಲ್ಲಿ ಏನಾಯ್ತು? ಯಾವ ಊರಲ್ಲಿ ಈ ನಿಗೂಢ ಸ್ಫೋಟವಾಯ್ತು? ಆ ಸ್ಫೋಟ ಮಾಡಿದ್ ಯಾರು? ಊರಿನ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ? ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಊರಿನ ಗ್ರಾಮಸ್ಥರು ಊರನ್ನೇ ಖಾಲಿ ಮಾಡ್ತಾ ಇದ್ದಾರೆ. ಯಾಕೆ ಗುಳೆ ಹೋಗ್ತಾ ಇದ್ದಾರೆ? ಏನ್ ಸಮಸ್ಯೆ ಆಗ್ತಾ ಇದೆ ಆ ಊರಿನಲ್ಲಿ? ಹಾಗಾದ್ರೆ ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಬೀದರ್ನ ಹುಮ್ನಾಬಾದ್ನ ಆ ಊರಲ್ಲಿ ನಿಗೂಢ ಸ್ಫೋಟವಾಗಿದೆ. ಹುಮ್ನಾಬಾದ್ ತಾಲೂಕಿನ ಮೋಳಕೇರ ಗ್ರಾಮದಲ್ಲಿ ಸ್ಫೋಟ ಸಂಭವಿಸಿದೆ. ಮೋಳಕೇರಾದ ಮೋಳಗಿ ಮಾರಯ್ಯ ದೇವಸ್ಥಾನ ರಸ್ತೆಯಲ್ಲಿ ಸ್ಫೋಟ ಸಂಭವಿಸಿದೆ. ಬೆಳ್ಳಂಬೆಳಗ್ಗೆ ಅನುಮಾನಾಸ್ಪದ ವಸ್ತು ಸ್ಫೋಟವಾಗಿದೆ. ಈ ಸ್ಫೋಟದಿಂದಾಗಿ 7 ಮಂದಿಗೆ ಗಾಯವಾಗಿದೆ. ಸ್ಕೂಲ್ಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ 6 ಮಕ್ಕಳು ಗಾಯಗೊಂಡಿದ್ದಾರೆ. ಮಕ್ಕಳ ಜೊತೆ ನಡೆದುಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿಗೂ ಕೂಡ ಗಾಯವಾಗಿದೆ. ಸ್ಥಳದಲ್ಲಿ ಪೊಲೀಸರು ಸೋಕೋ ಟೀಮ್ನಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಸ್ಫೋಟದ ವಸ್ತುಗಳ ಮಾದರಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಸೋಕೋ ಟೀಮ್ನವರು. ಘಟನಾ ಸ್ಥಳಕ್ಕೆ ಎಸ್ಪಿ ಪ್ರದೀಪ್ ಗುಂಟಿ ಅವರು ಕೂಡ ತೆರಳುತ್ತಾ ಇದ್ದಾರೆ. ಮೋಳಕೇರಾದಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ. ಹಾಗಿದ್ರೆ ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಸ್ಫೋಟ ಸಂಭವಿಸಿದ್ಯಾ? ಈ ಹಿಂದೆ ಕೂಡ ಸ್ಫೋಟ ಏನಾದ್ರೂ ಸಂಭವಿಸಿತ್ತಾ? ಯಾವುದದು ಸ್ಫೋಟಕ ವಸ್ತು? ನೋಡಿ, ಬೀದರ್ನಲ್ಲಿ ನಿಗೂಢವಾಗಿ ಸ್ಫೋಟವಾಗಿದೆ. 6 ಮಕ್ಕಳು ಗಾಯಗೊಂಡಿದ್ದಾರೆ. 6 ಮಕ್ಕಳು ಆಸ್ಪತ್ರೆಯಲ್ಲಿ ದಾಖಲಾಗಿ ನರಳಾಡ್ತಾ ಇದ್ದಾರೆ ಪಾಪ ಮಕ್ಕಳು. ಇದರಲ್ಲಿ ಓರ್ವ ವ್ಯಕ್ತಿಗೂ ಕೂಡ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪುಟ್ಟ ಮಕ್ಕಳು ನಿಗೂಢವಾಗಿ ಸ್ಫೋಟವಾಗಿದೆ. ಆ ನಿಗೂಢವಾಗಿ ಸ್ಫೋಟವಾಗಿದ್ದು ಏನ್ ವಸ್ತು ಅದು? ಇದು ಹೊಸದ? ಇದೇ ಬಾರಿಗೆ ಆ ಒಂದು ಗ್ರಾಮದಲ್ಲಿ ಈ ರೀತಿಯಾಗಿ ಸ್ಫೋಟ ಆಗಿದ್ಯಾ? ಈ ರೀತಿಯಾದಂತಹ ಸ್ಫೋಟ ಆಗ್ತಾ ಇರೋದಕ್ಕೆ ಊರಿಗೂರೇ ಖಾಲಿ ಮಾಡ್ಕೊಂಡು ಹೋಗಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಗ್ರಾಮಸ್ಥರು. ಆಸ್ಪತ್ರೆಯ ಮುಂಭಾಗದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಸ್ಪತ್ರೆಯ ಒಳಗಡೆ ಮಕ್ಕಳಿಗಾಗಿ ಚಿಕಿತ್ಸೆಯನ್ನ ಕೂಡ ಮುಂದುವರಿಸಲಾಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಏನ್ ಸ್ಫೋಟ ಆಯ್ತು? ಯಾಕೆ ಸ್ಫೋಟ ಮಾಡಿದ್ದು? ಯಾರು ಸ್ಫೋಟ ಮಾಡಿದ್ದು? ಅಲ್ಲಿ ಏನಾದ್ರೂ ಕಾಮಗಾರಿ ಆಗ್ತಾ ಇತ್ತಾ? ಹೀಗೆ 108 ಪ್ರಶ್ನೆ ಇದೆ.